ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಲ್ಲರಿಗೂ ನಮಸ್ಕಾರ. ಇದು ಡಿ ಸಿ ಮೇಡಮ್ ಆರ್ಡರ್ ಪ್ರಕಾರ ಏನಾಗಿದೆ ಅದರ ಬಗ್ಗೆ ಡಿ ಸಿ ಮೇಡಮ್ ಹ್ಯಾಸ್ ಆರ್ಡರ್ಡ್ ಆ್ಯನ್ ಎನ್ಕ್ವೈರಿ ಅಂಡರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಉಪವಿಭಾಗ ದಂಡಾಧಿಕಾರಿ ಒಳಗಡೆ ಒಂದು ಎನ್ಕ್ವೈರಿ ತನಿಖೆ ಮಾಡಬೇಕು. ಎನ್ಕ್ವೈರಿ ನಡೀತಾ ಇದೆ ಈಗ. ಎನ್ಕ್ವೈರಿ ರಿಸಲ್ಟ್ ಬಂದ ನಂತರ ಐ ಸೆಂಡ್ ಅ ರಿಪೋರ್ಟ್ ಟು ಡಿ ಸಿ ಮೇಡಮ್. ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಆದ ನಂತರ ಎಲ್ಲ ಆಲ್ ದಿ ಇನ್ಕ್ವೆಸ್ಟ್ ರಿಪೋರ್ಟ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇದೆಲ್ಲ ಬೇಸಿಸ್ ಮೇಲೆ ಎನ್ಕ್ವೈರಿ ಆಗುತ್ತೆ. ಆ ಎನ್ಕ್ವೈರಿ ರಿಪೋರ್ಟ್ ನಾನು ಡಿ ಸಿ ಮೇಡಮ್ಗೆ ಕಳಿಸ್ತೀನಿ. ಸ್ಪಾಟೆಲ್ಲ ವಿಸಿಟ್ ಆಗಿದೆ. ವಿಸಿಟ್ ಆಗಿದೆ. ಇವಾಗ ವಿಲ್ ಹ್ಯಾವ್ ಟು ವೇಟ್ ಫಾರ್ ಎಲ್ಲ ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಇನ್ಕ್ವೆಸ್ಟ್ ರಿಪೋರ್ಟ್ ಎಲ್ಲ ರಿಪೋರ್ಟ್ಗೆ ವೇಟ್ ಮಾಡಬೇಕು. ಆದ ನಂತರ ಎನ್ಕ್ವೈರಿ ವಿಲ್ ಬಿ ಕಂಪ್ಲೀಟೆಡ್. ರಿಪೋರ್ಟ್ ಇಲ್ಲದೆ ಇಟ್ ವೋಂಟ್ ಬಿ ಅ ಫೇರ್ ಎನ್ಕ್ವೈರಿ. ಅದಕ್ಕೆ ಲೆಟ್ಸ್ ವೇಟ್ ಫಾರ್ ದಿ ರಿಪೋರ್ಟ್. ಫಸ್ಟ್ ರಿಪೋರ್ಟ್ ಬರಲಿ, ಆಮೇಲೆ ಐ ಡೂ ದಿ ಎನ್ಕ್ವೈರಿ. ಈಗ ಎನ್ಕ್ವೈರಿ ಚಾಲು ನಡೀತಾ ಇರೋದರಿಂದ ಇದರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಲೆಟ್ ದಿ ಎನ್ಕ್ವೈರಿ ಟೇಕ್ ಅ ಫೇರ್ ಟರ್ಮ್ ಆಗಲಿ. ಅದರ ಬಗ್ಗೆ ಏನು ಲೆಟ್ಸ್ ನಾಟ್ ಡಿಸ್ಕಸ್. ಲೆಟ್ ದಿ ಫೇರ್ ಎನ್ಕ್ವೈರಿ ಹ್ಯಾಪನ್. ಆಫ್ಟರ್ ದ್ಯಾಟ್ ಐಲ್ ಗಿವ್ ಅ ರಿಪೋರ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ಡಿ ಸಿ ಮೇಡಮ್ ಆರ್ಡರ್ ಪ್ರಕಾರ ಏನಾಗಿದೆ ಅದರ ಬಗ್ಗೆ ಡಿ ಸಿ ಮೇಡಮ್ ಹ್ಯಾಸ್ ಆರ್ಡರ್ಡ್ ಆ್ಯನ್ ಎನ್ಕ್ವೈರಿ ಅಂಡರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಉಪವಿಭಾಗ ದಂಡಾಧಿಕಾರಿ ಒಳಗಡೆ ಒಂದು ಎನ್ಕ್ವೈರಿ ತನಿಖೆ ಮಾಡಬೇಕು. ಎನ್ಕ್ವೈರಿ ನಡೀತಾ ಇದೆ ಈಗ. ಎನ್ಕ್ವೈರಿ ರಿಸಲ್ಟ್ ಬಂದ ನಂತರ ಐ ಸೆಂಡ್ ಅ ರಿಪೋರ್ಟ್ ಟು ಡಿ ಸಿ ಮೇಡಮ್. ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಆದ ನಂತರ ಎಲ್ಲ ಆಲ್ ದಿ ಇನ್ಕ್ವೆಸ್ಟ್ ರಿಪೋರ್ಟ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇದೆಲ್ಲ ಬೇಸಿಸ್ ಮೇಲೆ ಎನ್ಕ್ವೈರಿ ಆಗುತ್ತೆ. ಆ ಎನ್ಕ್ವೈರಿ ರಿಪೋರ್ಟ್ ನಾನು ಡಿ ಸಿ ಮೇಡಮ್ಗೆ ಕಳಿಸ್ತೀನಿ. ಸ್ಪಾಟೆಲ್ಲ ವಿಸಿಟ್ ಆಗಿದೆ. ವಿಸಿಟ್ ಆಗಿದೆ. ಇವಾಗ ವಿಲ್ ಹ್ಯಾವ್ ಟು ವೇಟ್ ಫಾರ್ ಎಲ್ಲ ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಇನ್ಕ್ವೆಸ್ಟ್ ರಿಪೋರ್ಟ್ ಎಲ್ಲ ರಿಪೋರ್ಟ್ಗೆ ವೇಟ್ ಮಾಡಬೇಕು. ಆದ ನಂತರ ಎನ್ಕ್ವೈರಿ ವಿಲ್ ಬಿ ಕಂಪ್ಲೀಟೆಡ್. ರಿಪೋರ್ಟ್ ಇಲ್ಲದೆ ಇಟ್ ವೋಂಟ್ ಬಿ ಅ ಫೇರ್ ಎನ್ಕ್ವೈರಿ. ಅದಕ್ಕೆ ಲೆಟ್ಸ್ ವೇಟ್ ಫಾರ್ ದಿ ರಿಪೋರ್ಟ್. ಫಸ್ಟ್ ರಿಪೋರ್ಟ್ ಬರಲಿ, ಆಮೇಲೆ ಐ ಡೂ ದಿ ಎನ್ಕ್ವೈರಿ. ಈಗ ಎನ್ಕ್ವೈರಿ ಚಾಲು ನಡೀತಾ ಇರೋದರಿಂದ ಇದರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಲೆಟ್ ದಿ ಎನ್ಕ್ವೈರಿ ಟೇಕ್ ಅ ಫೇರ್ ಟರ್ಮ್ ಆಗಲಿ. ಅದರ ಬಗ್ಗೆ ಏನು ಲೆಟ್ಸ್ ನಾಟ್ ಡಿಸ್ಕಸ್. ಲೆಟ್ ದಿ ಫೇರ್ ಎನ್ಕ್ವೈರಿ ಹ್ಯಾಪನ್. ಆಫ್ಟರ್ ದ್ಯಾಟ್ ಐಲ್ ಗಿವ್ ಅ ರಿಪೋರ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ಡಿ ಸಿ ಮೇಡಮ್ ಆರ್ಡರ್ ಪ್ರಕಾರ ಏನಾಗಿದೆ ಅದರ ಬಗ್ಗೆ ಡಿ ಸಿ ಮೇಡಮ್ ಹ್ಯಾಸ್ ಆರ್ಡರ್ಡ್ ಆ್ಯನ್ ಎನ್ಕ್ವೈರಿ ಅಂಡರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಉಪವಿಭಾಗ ದಂಡಾಧಿಕಾರಿ ಒಳಗಡೆ ಒಂದು ಎನ್ಕ್ವೈರಿ ತನಿಖೆ ಮಾಡಬೇಕು. ಎನ್ಕ್ವೈರಿ ನಡೀತಾ ಇದೆ ಈಗ. ಎನ್ಕ್ವೈರಿ ರಿಸಲ್ಟ್ ಬಂದ ನಂತರ ಐ ಸೆಂಡ್ ಅ ರಿಪೋರ್ಟ್ ಟು ಡಿ ಸಿ ಮೇಡಮ್. ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಆದ ನಂತರ ಎಲ್ಲ ಆಲ್ ದಿ ಇನ್ಕ್ವೆಸ್ಟ್ ರಿಪೋರ್ಟ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇದೆಲ್ಲ ಬೇಸಿಸ್ ಮೇಲೆ ಎನ್ಕ್ವೈರಿ ಆಗುತ್ತೆ. ಆ ಎನ್ಕ್ವೈರಿ ರಿಪೋರ್ಟ್ ನಾನು ಡಿ ಸಿ ಮೇಡಮ್ಗೆ ಕಳಿಸ್ತೀನಿ. ಸ್ಪಾಟೆಲ್ಲ ವಿಸಿಟ್ ಆಗಿದೆ. ವಿಸಿಟ್ ಆಗಿದೆ. ಇವಾಗ ವಿಲ್ ಹ್ಯಾವ್ ಟು ವೇಟ್ ಫಾರ್ ಎಲ್ಲ ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಇನ್ಕ್ವೆಸ್ಟ್ ರಿಪೋರ್ಟ್ ಎಲ್ಲ ರಿಪೋರ್ಟ್ಗೆ ವೇಟ್ ಮಾಡಬೇಕು. ಆದ ನಂತರ ಎನ್ಕ್ವೈರಿ ವಿಲ್ ಬಿ ಕಂಪ್ಲೀಟೆಡ್. ರಿಪೋರ್ಟ್ ಇಲ್ಲದೆ ಇಟ್ ವೋಂಟ್ ಬಿ ಅ ಫೇರ್ ಎನ್ಕ್ವೈರಿ. ಅದಕ್ಕೆ ಲೆಟ್ಸ್ ವೇಟ್ ಫಾರ್ ದಿ ರಿಪೋರ್ಟ್. ಫಸ್ಟ್ ರಿಪೋರ್ಟ್ ಬರಲಿ, ಆಮೇಲೆ ಐ ಡೂ ದಿ ಎನ್ಕ್ವೈರಿ. ಈಗ ಎನ್ಕ್ವೈರಿ ಚಾಲು ನಡೀತಾ ಇರೋದರಿಂದ ಇದರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಲೆಟ್ ದಿ ಎನ್ಕ್ವೈರಿ ಟೇಕ್ ಅ ಫೇರ್ ಟರ್ಮ್ ಆಗಲಿ. ಅದರ ಬಗ್ಗೆ ಏನು ಲೆಟ್ಸ್ ನಾಟ್ ಡಿಸ್ಕಸ್. ಲೆಟ್ ದಿ ಫೇರ್ ಎನ್ಕ್ವೈರಿ ಹ್ಯಾಪನ್. ಆಫ್ಟರ್ ದ್ಯಾಟ್ ಐಲ್ ಗಿವ್ ಅ ರಿಪೋರ್ಟ್. ಥ್ಯಾಂಕ್ ಯು.